ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಭಾನುವಾರ ಒಂದು ಮಧ್ಯಾಹ್ನದಿಂದ ನಾನು ವ್ಲಾಗ್ನ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಬೆಳಗ್ಗೆನೇ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸಿ ತಿಂಡಿ ಎಲ್ಲ ಆಗಿ ಕೂತಿದ್ವಿ. ಸೊ ನನ್ನ ಮಗ ಬೆಳಿಗ್ಗೆಯಿಂದನೇ ಅವ್ರ ಅಪ್ಪಂಗೆ ಹಿಂಸೆ ಕೊಡ್ತಾ ಇದ್ದ, ಅಪ್ಪ ಪಾರ್ಕಿಗೆ ಹೋಗೋಣ ಅಂತ ಹೇಳಿ. ಅವರು ಕೂಡ ಅವಾಗ ಹೋಗೋಣ ಇವಾಗ ಹೋಗೋಣ ಅಂತ ಹೇಳಿ ಹಾಗೆ ಇದ್ಬಿಟ್ರು. ಗ್ರೌಂಡಿಗೆ ಹೋಗಿ ಬಂದು ಸೊ ಇವಾಗ ಅವನು ಹಿಂಸೆ ಜಾಸ್ತಿ ಕೊಡ್ತಿದ್ದ, ಹಾಗಾಗಿ ಅವನಿಗೂ ಸ್ವಲ್ಪ ರಿಲೀಫ್ ಆಗುತ್ತೆ ಅಂತ ಹೇಳಿ ಕರ್ಕೊಂಬಂದ್ವಿ. ಆ್ಯಕ್ಚುಲಿ ನಾವು ಯಾವಾಗಲೂ ಅವನನ್ನು ಭಾನುವಾರ ಟೈಮ್ ಕರ್ಕೊಂಬರ್ತೀವಿ ಪಾರ್ಕಿಗೆ. ಆದರೆ ಒಂದು ಸಂಜೆ ಮೇಲೆ 4 ಗಂಟೆ ಆ ಟೈಮಲ್ಲಿ ಹೋಗೋಣ, ಸ್ವಲ್ಪ ಬಿಸಿಲೆಲ್ಲ ಕಡಿಮೆ ಆಗಿರುತ್ತೆ ಅಂತ ಹೇಳಿ ಸುಮ್ಮನೆ ಇದ್ವಿ. ಬಟ್ ಅವನು ಹಿಂಸೆ ಜಾಸ್ತಿ ಮಾಡ್ತಿದ್ದ ಅಂತ ಹೇಳಿ ಕರ್ಕೊಂಡು ಬಂದ್ವಿ. ಅವನಿಗೆ ತುಂಬಾ ಇಷ್ಟ ಈ ರೀತಿ ಹೊರಗಡೆ ಆಟ ಆಡೋವಂಥದ್ದು, ಬೇರೆ ಮಕ್ಕಳ ಜೊತೆ ಇರೋವಂಥದ್ದು ತುಂಬಾ ಇಷ್ಟಪಡ್ತಾನೆ. ಹಾಗಾಗಿ ನಾವು ಕೂಡ ಅವನ್ನ ಕರ್ಕೊಂಡು ಬಂದ್ವಿ. ಅದು ಅಲ್ದಿರ ಇವಾಗಿನ ನಾನು ಎಷ್ಟೊಂದು ಮಕ್ಕಳು ನೋಡಿದ್ದೀನಿ, ಹಾಗೆ ಪೇರೆಂಟ್ಸ್ಗಳು ಕೂಡ ಮಕ್ಕಳನ್ನ ಬೆಳಗ್ಗೆ ಎದ್ದು ಸ್ಕೂಲಿಗೆ ಕಳಿಸಿ ಮತ್ತೆ ಸಂಜೆ ಆಯಿತು ಬಂದರು, ಟ್ಯೂಷನ್ಗೆ ಹೋದರು, ಮತ್ತೆ ಮನೆಗೆ ಬಂದರು, ಮತ್ತೆ ಓದ್ಕೊ, ಮತ್ತೆ ಬರ್ಕೊ, ಮತ್ತೆ ಊಟ ತಿನ್ನು ಮಲ್ಕೊ, ಇಷ್ಟೇ ಮಾಡಿಬಿಟ್ಟಿದ್ದಾರೆ. ನಾನು ನೋಡ್ತಾ ಇರೋ ಹಾಗೇ ಪ್ರೆಸೆಂಟು ಊರಲ್ಲಿರ್ಬೋದು, ನಾನು ಇರೋ ಕಡೆ ಇರ್ಬೋದು, ತುಂಬ ಜನ ನೋಡ್ತಾ ಇದ್ದೀನಿ. ದಿನ ಅದೇ ನಡೆಯುತ್ತೆ. ಬೆಳಗ್ಗೆ ಏಳಿಸ್ತಾರೆ, ಸ್ಕೂಲಿಗೆ ಕಳಿಸ್ತಾರೆ, ಮತ್ತು ಟ್ಯೂಷನ್ ಇರ್ಬೋದು ಇಲ್ಲ ಓದ್ಕೊಳ್ಳೋದಿರ್ಬೋದು, ಇದೇ ಥರ ಮಾಡಿ ಮಕ್ಕಳನ್ನ ಮನೆ ಒಳಗಡೆನೇ ಇರಿಸ್ಬಿಡ್ತಾರೆ. ಆ ಮಕ್ಕಳು ಹೆಂಗಾಗ್ಬಿಟ್ಟಿರ್ತಾರೆ ಅಂತ ಹೇಳಿದ್ರೆ, ಬೇರೆಯವ್ರ ಜೊತೆ ಮಾತು ಆಡಲ್ಲ, ಹಾಗೆ ಬೇರೆಯವ್ರ ಜೊತೆ ಸರಿಯಾಗಿ ಬೇರೆಯವ್ರು ಮಾತಾಡಿಸ್ದಾಗ ಸರಿಯಾಗಿ ರೆಸ್ಪಾನ್ಸ್ ಕೂಡ ಮಾಡಲ್ಲ, ಆ ರೀತಿ ಆಗ್ಬಿಟ್ಟಿರ್ತಾರೆ. ಅವ್ರಿಗೆ ಒಂದು ಕಾಮನ್ ಸೆನ್ಸು, ಜನರಲ್ ನಾಲೆಡ್ಜ್ ಅನ್ನೋದೇ ಕಡಿಮೆ ಆಗ್ಬಿಟ್ಟಿರುತ್ತೆ. ಬರೀ ಪುಸ್ತಕದಲ್ಲಿ ಏನಿರುತ್ತೆ ಅಷ್ಟು ಮಾತ್ರಕ್ಕೆ ಅವರು ಅಡಿಕ್ಟ್ ಆಗಿರ್ತಾರೆ. ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ದಯವಿಟ್ಟು ನಿಮ್ಮ ಮಕ್ಕಳನ್ನ ಆದಷ್ಟು ಔಟ್ಡೋರ್ ಆ್ಯಕ್ಟಿವಿಟೀಸ್ಗೆ ಬಿಡಿ. ಆಟ ಆಡಲಿ, ಹೊರಗಡೆ ಪ್ರಪಂಚ ನೋಡಲಿ, ಮಕ್ಕಳು ಕೂಡ ಬೇರೆ ಮಕ್ಕಳ ಜೊತೆ ಸೇರಲಿ, ಆಟ ಆಡಲಿ, ತುಂಬಾ ಒಳ್ಳೆಯದು ಅದು. ಮತ್ತು ಚಿಕ್ಕ ಚಿಕ್ಕ ವಿಷಯಗಳಿರುತ್ತೆ ಬೇರೆಯವರಿಂದ ಕಲಿಯುವಂಥದ್ದು, ಬೇರೆ ಮಕ್ಕಳಿಂದ ಕಲಿಯುವಂಥದ್ದು, ಅದೆಲ್ಲನೂ ಕೂಡ ಮಕ್ಕಳು ತುಂಬ ಮಿಸ್ ಮಾಡ್ಕೊತಾರೆ. ನಮ್ಮ ಏಜಲ್ಲಿ ನಾವು ಎಷ್ಟೊಂದು ಆಟಗಳನ್ನ ಆಡ್ತಿದ್ವಿ, ಆದರೆ ಇವಾಗಿನ ಮಕ್ಕಳಿಗೆ ಅದು ಯಾವುದು ಇಲ್ಲವೇ ಇಲ್ಲ ಮೊಬೈಲ್ ಇರ್ಬೋದು, ಮತ್ತು ಈ ರೀತಿ ಒಳಗಡೆನೇ ಇದ್ದೋಗೋದು, ಆ ಥರ ಆಗ್ಬಿಡುತ್ತೆ. ಇಲ್ಲ ಒಳಗಡೆನೇ ಆಟ ಆಡ್ಕೊಂಡಿರಬೇಕು, ಮಕ್ಕಳು ಹೊರಗಡೆನೇ ಬರಬಾರ್ದು, ಆ ಥರ ಮಾಡಿಬಿಟ್ಟಿರ್ತೀರ. ದಯವಿಟ್ಟು ಆ ಥರ ಮಾಡಬೇಡಿ. ನಿಮ್ಮ ಮಕ್ಕಳನ್ನ ಆದಷ್ಟು ಗ್ರೌಂಡಿಗಿರ್ಬೋದು, ನಿಮ್ಮ ಅಕ್ಕಪಕ್ಕ ಇರೋವಂತಹ ಗ್ರೌಂಡು ಇಲ್ಲ ಪಾರ್ಕು ಎಲ್ಲಾದರೂ ಸರಿ ಕರ್ಕೊಂಡೋಗಿ ಅವರನ್ನು ಸ್ವಲ್ಪ ಅವ್ರ ಮೈಂಡು ಕೂಡ ಫ್ರೀ ಆಗುತ್ತೆ, ಅವರು ಕೂಡ ಆ್ಯಕ್ಟಿವ್ ಆಗಿರೋದಕ್ಕೆ ಶುರು ಮಾಡ್ತಾರೆ. ಮಕ್ಕಳು ಮನೆ ಒಳಗೆ ಇದ್ದಷ್ಟು ಕೂಡ ಹೆಚ್ಚಿಗೆ ಹೈಪರ್ ಆ್ಯಕ್ಟಿವ್ ಆಗ್ತಾರೆ. ಯಾಕಂದರೆ ಒಬ್ಬರೇ ಇದ್ದು ಫೋನ್ ನೋಡಿ ಮಕ್ಕಳು ಆ ಥರ ಆಗ್ಬಿಡ್ತಾರೆ. ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ಅವ್ರನ್ನ ಆಚೆ ಕಡೆ ಆಟ ಆಡೋದಕ್ಕೆ ಬಿಡಿ, ತುಂಬಾ ಒಳ್ಳೆಯದು. ಹಾಗೆ ನೀವು ಬಂದರೆ ಇಲ್ಲಿ ಪಾರ್ಕಲ್ಲಿ ಲೈಬ್ರರಿ ಕೂಡ ಇದೆ. ನಿಮಗೆ ಬೇಜಾರಾಗ್ತು ಅಂತ ಹೇಳಿದ್ರೆ ನೀವು ಲೈಬ್ರರಿಗೆ ಕೂಡ ಹೋಗಿ ನೀವು ನಿಮ್ಮ ಟೈಮ್ ಪಾಸ್ ಮಾಡ್ಬೋದು. ಹಾಗೆ ನೀವು ವಾಕ್ ಮಾಡ್ಬೋದು, ನಿಮಗೂ ಕೂಡ ಒಂದು ಒಳ್ಳೆ ಫ್ರೆಶ್ ಏರ್ ಸಿಗುತ್ತೆ, ಮತ್ತು ವೆದರ್ ಕೂಡ ಚೇಂಜ್ ಅನಿಸುತ್ತೆ. ಹಾಗಾಗಿ ಅವಾಗವಾಗ ಮಕ್ಕಳನ್ನ ಈ ರೀತಿ ಹೊರಗಡೆ ಪಾರ್ಕಲ್ಲಿ ನಮ್ಮ ಜೊತೆ ಇವ್ರು ಬಂದರೆ ಬರೀ ಫೋನ್ ನೋಡೋದಷ್ಟೇ, ಇನ್ನೇನು ಕೆಲಸ ಇಲ್ಲ ಇವ್ರಿಗೆ. ಫೋನ್ ಜೊತೆನೇ ಮದುವೆ ಮಾಡಿಸ್ಬೇಕು ನೆಕ್ಸ್ಟ್ ಇವರಿಗೆ. ನಾನು ನನ್ನ ಮಗ ಎಷ್ಟೇ ಒದ್ದಾಡಿದ್ರು ಏನೇ ಮಾತಾಡಿದ್ರು ಇವ್ರು ಫೋನ್ ನೋಡ್ಕೊಂಡು ಕೂತ್ಕೋತಾರೆ ಯಾವಾಗಲೂ ಅಷ್ಟೇ, ಎಲ್ಲೋದ್ರೂ ಅಷ್ಟೇ. ಅದಕ್ಕೆ ಇವ್ರ ಜೊತೆ ಹೋಗಲ್ಲ, ನಾನು ಎಲ್ಲೂ ಹೋಗಲ್ಲ ಇನ್ಮೇಲೆ. ಎಲ್ಲ ಗಂಡಸರು ಹಿಂಗೇನ, ಇವ್ರು ಮಾತ್ರ ಹಿಂಗೇನ ಗೊತ್ತಿಲ್ಲ. ಯಾರ್ಯಾರು ಗಂಡಂದ್ರು ಫೋನ್ ಇಟ್ಕೊಂಡೇ ಕೂತ್ಕೋತಾರೆ. ಸೊ ನನಗೆ ಕಮೆಂಟ್ ಮಾಡಿ ಹೇಳಿ, ನಮ್ಮ ಮನೆಯವ್ರು ಮಾತ್ರ ಹಿಂಗೇನ ಇಲ್ಲ ಬೇರೆಯವ್ರೂ ಹಿಂಗೇನೆ ಇರ್ತಾರ ಅಂತ. ಯಾಕೆಂದರೆ ಎಲ್ಲೇ ಕರ್ಕೊಂಡು ಹೋದ್ರೂ ನಮ್ಮ ಪಾಡಿಗೆ ನಾವು ಇರ್ತೀವಿ, ಅವ್ರ ಪಾಡಿಗೆ ಅವ್ರು ಫೋನ್ ಹಿಡ್ಕೊಂಡು ಕೂತಿರ್ತಾರೆ. ಇಲ್ಬಾ ಇವಾಗ ಇಲ್ಬಾ. ಹಾಂ ಅಲ್ಲಿ ನೋಡಿ, ಅಲ್ಲೂ ಫೋನ್ ಹಿಡ್ಕೊಂಡೇ ನಿಂತಿರೋದು ಅವರು, ಎಲ್ಲೋದ್ರೂ ಫೋನ್ ಬಿಡಲ್ಲ. ಏನ್ರಿ ಎಲ್ಲೋದ್ರೂ ಫೋನು ಬರೀ ಇಲ್ಲ. ನಾನು ನೋಡಿದೆ ಎಲ್ಲೋದ್ರು ನೋಡಿ ಫ್ರೆಂಡ್ಸ್, ಇವ್ರು ಎಲ್ಲೋದ್ರು ಫೋನ್ ಹಿಡ್ಕೊಂಡು ನಿಂತ್ಕೋತಾರೆ. ನೀವಾದರೂ ಹೇಳಿ.
ಇಲ್ಲ ಇಲ್ಲ, ಇದು ಹೇಳಲೇಬೇಕು ನಾನು. ಯಾಕಂದರೆ ಎಲ್ಲೇ ಕರ್ಕೊಂಡು ಹೋಗಲಿ, ಎಲ್ಲೇ ಊಟಕ್ಕೆ ಹೋದ್ರೂ ಅಲ್ಲೂ ಫೋನು, ಶಾಪಿಂಗ್ ಹೋದ್ರೂ ಫೋನು, ಹೆಂಡತಿ ಮಕ್ಕಳಿದ್ದಾರೆ ಅನ್ನೋ ಪ್ರಜ್ಞೆನೇ ಇಲ್ಲ ಇವ್ರಿಗೆ. ಬರೀ ಫೋನ್ ನೋಡ್ಕೊಂಡೇ ಇರ್ತಾರೆ. ಹಾಗೆ ಇವತ್ತು ಪಾರ್ಕಿಂದ ಬಂದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಹಾಗೆ ಇವತ್ತು ಭಾನುವಾರ ಆಗಿರೋದ್ರಿಂದ ನಾನ್ ವೆಜ್ ಅಂತೂ ನಮ್ಮನೆ ಕಂಪಲ್ಸರಿ ಇದ್ದೇ ಇರುತ್ತೆ. ಹಾಗಾಗಿ ಇವತ್ತು ಸಿಂಪಲ್ಲಾಗಿ ಚಿಕನ್ ಕರಿನ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಈ ಚಿಕನ್ ಕರಿ ಮಾಡ್ಕೊಳ್ಳೋದು ತುಂಬಾ ಈಸಿ. ಅದು ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ತುಂಬಾ ಈಸಿ ಅಂದರೆ ಈಸಿ ರೆಸಿಪಿ ಇದು. ನೀವು ಖಂಡಿತವಾಗ್ಲೂ ಟ್ರೈ ಮಾಡಲೇಬೇಕು. ಆ್ಯಂಡ್ ಬ್ಯಾಚುಲರ್ಸ್ ಇದ್ದರೆ ಅವ್ರಿಗಂತೂ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ. ತುಂಬಾ ಈಸಿ, 5 ನಿಮಿಷಕ್ಕೆ ಪಟಾಪಟ ಅಂತ ರೆಡಿಯಾಗೋಗುತ್ತೆ. ಏನಿಲ್ಲ, ಒಂದು ಪಾತ್ರೆನ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ 2ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಪಲಾವ್ ಎಲೆ, ಸೋಂಪು, 1 ಇಂಚು ಚಕ್ಕೆಯಷ್ಟು, 1 ಮರಾಠಿ ಮೊಗ್ಗನ್ನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಫ್ಲೇವರ್ಗೋಸ್ಕರ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಾನು 2ರಿಂದ 3 ಈರುಳ್ಳಿ, ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಕೂಡ ಇವಾಗ ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡಾದ್ಮೇಲೆ ನೀಟಾಗಿ ಬಾಡಿಸ್ಕೋಬೇಕು. ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕಿರಬೇಕು. ನೋಡ್ತಾ ಇರ್ಬೋದು ನೀವು ಇಲ್ಲಿ ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡಿ ಎಣ್ಣೆ ಬಿಟ್ಕೊಂಡಿದ್ದೆ. ಆ ರೀತಿಯಾಗಿ ಎಣ್ಣೆನ ಹಾಕ್ಕೋಬೇಕು. ಹಾಗೆ ಇದಕ್ಕೆ 2ರಿಂದ 3 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ಟೀ ಸ್ಪೂನ್ಗೂ ಟೇಬಲ್ ಸ್ಪೂನ್ಗೂ ವ್ಯತ್ಯಾಸ ಗೊತ್ತಿದ್ದರೆ ತುಂಬಾ ಒಳ್ಳೆಯದು. ಟೀ ಸ್ಪೂನ್ ಅಂದರೆ ನಾರ್ಮಲ್ ಚಿಕ್ಕದಾಗಿರುತ್ತೆ, ಟೇಬಲ್ ಸ್ಪೂನ್ ಅಂದರೆ ದೊಡ್ಡದಾಗಿರುತ್ತೆ. ಹಾಗಾಗಿ ಸ್ವಲ್ಪ ವ್ಯತ್ಯಾಸ ಗೊತ್ತಿದ್ರೆ ಒಳ್ಳೆಯದು ಅಂತ ಹೇಳಿದೆ. ಅದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಮತ್ತು ನಾನಿಲ್ಲಿ 3/4 kgಯಷ್ಟು ಚಿಕನನ್ನು ತೊಗೊಂಡಿದ್ದೀನಿ. ಅದನ್ನು ಕೂಡ ಹಾಕ್ಕೊಂಡು ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಚಿಕನನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವೇನಾದರೂ ಜಾಸ್ತಿ ಚಿಕನನ್ನು ತೊಗೊಂಡಿದ್ದೀನ ಅಂತ ಹೇಳಿದ್ರೆ 1-2 ಈರುಳ್ಳಿ ಜಾಸ್ತಿ ಹಾಕಿ ಇನ್ನೊಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡ್ರೆ ಆಯಿತು. ತುಂಬ ಬೇಗ ಆಗಿಬಿಡುತ್ತೆ. ಯಾವುದೇ ರೀತಿ ಮಸಾಲೆ ರುಬ್ಬೋಷ್ಟಿರೋಲ್ಲ, ಏನಿಲ್ಲ, ಈಸಿಯಾಗಿ ಮಾಡ್ಕೊಬಿಡ್ಬೋದು. ಹಾಗೆ ನಾನು ಯಾವಾಗಲೂ ಹೇಳ್ತೀನಿ, ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಈರುಳ್ಳಿನ ಹಾಕ್ತೀವಲ್ವ, ಅದೇ ಟೈಮಲ್ಲಿ ನಾವು ಚಿಕನ್ನಿಗೆ ಉಪ್ಪನ್ನು ಹಾಕ್ಕೊಂಡು ಬೇಯಿಸ್ಕೋಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಈ ಟೈಮಲ್ಲಿ ಉಪ್ಪನ್ನು ಹಾಕ್ಕೊಳ್ದೆ ನೀವು ಬೇರೆ ಟೈಮಲ್ಲಿ ಉಪ್ಪನ್ನು ಹಾಕ್ಕೊಳ್ಳೋದ್ರಿಂದ ಚಿಕನ್ನು ಯಾವುದೇ ಕಾರಣಕ್ಕೂ ಉಪ್ಪನ್ನು ಹಿಡಿಯಲ್ಲ, ಸಪ್ಪೆ ಅಂತ ಅನಿಸುತ್ತೆ. ನಾವು ಎಷ್ಟು ಉಪ್ಪನ್ನು ಹಾಕಿದ್ರೂ ಕೂಡ ಅದು ಗ್ರೇವಿಯಲ್ಲಿ ಮಾತ್ರ ಇರುತ್ತೋ ಹೊರತು ಚಿಕನ್ನಿಗೆ ಹಿಡ್ದಿರಲ್ಲ. ಹಾಗಾಗಿ ಈ ಟೈಮಲ್ಲಿ ನಾವು ಉಪ್ಪನ್ನು ಹಾಕ್ಕೋಬೇಕಾಗತ್ತೆ. ಹಾಗೆ ಇದಕ್ಕೆ 1 ಟೀ ಸ್ಪೂನಷ್ಟು ಅರಿಶಿಣದ ಪುಡಿನ ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ವಾಶ್ ಮಾಡುವಾಗಲೂ ಕೂಡ ಇದನ್ನು ಅರಿಶಿಣದ ಪುಡಿನ ಹಾಕ್ಕೊಂಡು ವಾಶ್ ಮಾಡ್ಕೋಬೋದು. ನಾನು ಇವಾಗಲೇ ಹಾಕ್ಕೊತೀನಿ. ಇವಾಗ ಇದೆಲ್ಲ ಒಂದು 5 ನಿಮಿಷ ಫ್ರೈ ಆಗಿದ್ಮೇಲೆ, 5-10 ನಿಮಿಷ ಫ್ರೈ ಆದಮೇಲೆ 1 ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಾನು 3/4 kg ಚಿಕನಿಗೆ 1 ಟೊಮೊಟೊನ, ಮೀಡಿಯಮ್ ಸೈಜ್ ಟೊಮೊಟೊನ ಯೂಸ್ ಮಾಡಿದ್ದೀನಿ. ಸಾಕಾಗುತ್ತೆ. ನೀವು ಜಾಸ್ತಿ ಹಾಕೋಬಿಟ್ರೆ ಹುಳಿ ಆಗಿಬಿಡುತ್ತೆ. ಹಾಗಾಗಿ ಜಾಸ್ತಿ ಏನು ಬೇಡ, ಇದು ಕರೆಕ್ಟಾಗಿರುತ್ತೆ. ಅದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ಮತ್ತೆ ಒಂದು 5 ನಿಮಿಷ ಇದನ್ನು ಬೇಯೋದಕ್ಕೆ ಬಿಟ್ಕೋಬೇಕು. ನೋಡ್ತಾ ಇರ್ಬೋದು ನೀವಿಲ್ಲಿ ಒಂದು 5 ನಿಮಿಷ ಬೆಂದು ಆದಮೇಲೆ
ತುಂಬ ಚೆನ್ನಾಗಿ ಬೆಂದಿರುತ್ತೆ. ಹಾಗೆ ಈ ಟೈಮಲ್ಲಿ ನೀವು ಟೇಸ್ಟ್ ನೋಡ್ಕೊಳ್ಳಿ. ಚಿಕನ್ನಿಗೆ ತುಂಬ ಚೆನ್ನಾಗಿ ಉಪ್ಪು ಹಿಡ್ದಿರುತ್ತೆ. ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ನಾನ್ ವೆಜ್ ಮಾಡುವಾಗ. ಚಿಕನ್ಗೆ ನಾವೇನೇ ನಾನ್ ವೆಜ್ ಮಾಡುವಾಗಲೂ ಅಷ್ಟೇ, ಆ ಮಟನ್ ಇರ್ಬೋದು ಚಿಕನ್ಗಿರ್ಬೋದು, ಉಪ್ಪು ಖಾರ ಹಿಡಿಯುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಇದಕ್ಕೆ 1 ಟೀ ಸ್ಪೂನಷ್ಟು ಗರಂ ಮಸಾಲಾನ ಹಾಕ್ಕೊಂಡಿದ್ದೀನಿ. ಇದು ಹೋಮ್ ಮೇಡ್ ಗರಂ ಮಸಾಲ, ಮನೆಯಲ್ಲೇ ಮಾಡ್ಕೊಂಡಿರುವಂಥದ್ದು, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಂಡಿದ್ದೀನಿ. ಹಾಗೆ ನಾನು ಯಾವಾಗಲೂ ಹೇಳ್ತೀನಿ, ಖಾರ ನಿಮ್ಮ ರುಚಿಗೆ ಅನುಸಾರವಾಗಿರಬೇಕು. ಅಂದರೆ ನಿಮಗೆ ಎಷ್ಟು ಖಾರ ಬೇಕೋ ಅದನ್ನು ನೀವು ನೋಡ್ಕೊಂಡು ಹಾಕ್ಕೋಬೇಕು. ನಾನಿಲ್ಲಿ 1/2 ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಹಾಗೆ ವೆರಿ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಅಂತ ಅಂದರೆ ಮೊಸರು. ಯಾವುದೇ ಕಾರಣಕ್ಕೂ ನೀವು ಈ ರೀತಿ ಚಿಕನ್ ಗ್ರೇವಿ ಮಾಡುವಾಗ ಮೊಸರನ್ನ ಹಾಕ್ಕೊಳ್ಳೋದನ್ನ ಸ್ಕಿಪ್ ಮಾಡ್ಕೋಬೇಡಿ. ಮೊಸರು ತುಂಬಾ ಚೆನ್ನಾಗಿರುವಂತಹ ಒಂದು ಫ್ಲೇವರ್ನ ಕೊಡುತ್ತೆ. ಆದಷ್ಟು ಸ್ವಲ್ಪ ಗಟ್ಟಿಯಾಗಿರುವಂತಹ ಮೊಸರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಫ್ರೆಶ್ ಆಗಿರುವಂತಹ ಮೊಸರನ್ನ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದು ಆದಮೇಲೆ ಇದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ನೀರನ್ನು ಹಾಕೋಬಿಟ್ರೆ ಅದು ಸಾಂಬಾರು ಥರ ಆಗಿಬಿಡುತ್ತೆ. ಆವಾಗ ಮೊಸರೆಲ್ಲ ಹಾಕಿರೋದ್ರಿಂದ ಅಷ್ಟು ಚೆನ್ನಾಗಿ ಅನಿಸಲ್ಲ. ಹಾಗಾಗಿ ಇದನ್ನು ತಿಕ್ಕಾಗೇ ಇರಬೇಕು ಗ್ರೇವಿ. ಇದನ್ನು ನೋಡಿಕೊಂಡು ನೀವು ನೀರನ್ನು ಹಾಕ್ಕೋಬೇಕು. ಯಾಕಂತ ಹೇಳಿದ್ರೆ ಚಿಕನ್ ಆಲ್ರೆಡಿ ಸ್ವಲ್ಪ ಬೆಂದಿರುತ್ತೆ, ಗ್ರೇವಿ ಅಷ್ಟೇ ಬೆಂದರೆ ಸಾಕು. ಮತ್ತು ಇದನ್ನು ಲಿಡ್ನ ಕ್ಲೋಸ್ ಮಾಡಿ ಇನ್ನೊಂದು 5 ನಿಮಿಷ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಇವಾಗ ಆ ಗ್ರೇವಿ ಎಲ್ಲ ತುಂಬ ಚೆನ್ನಾಗಿ ಬೆಂದು ಎಣ್ಣೆನ ಬಿಟ್ಕೊಂಡಿರುತ್ತೆ. ಅದು ಎಣ್ಣೆ ಬಿಟ್ಕೊಂಡಿದೆ ಅಂತ ಹೇಳಿದ್ರೆ ಗ್ರೇವಿ ತುಂಬ ಚೆನ್ನಾಗಿ ಬೆಂದಿದೆ ಅಂತ ಹೇಳಿ. ಫೈನಲಿ ಇವಾಗ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸೂಪರಾಗಿರುವಂತಹ ಗ್ರೇವಿ ರೆಡಿ ಆಗುತ್ತೆ. ನೀವು ಇದನ್ನು ಅನ್ನದ ಜೊತೆ ಚಪಾತಿ ಜೊತೆ, ರೋಟಿ ಜೊತೆ ಮತ್ತು ದೋಸೆ ಜೊತೆನೂ ಕೂಡ ತೊಗೋಬೋದು. ನಾನಿವತ್ತು ಇದಕ್ಕೆ ರೈಸ್ನ ಮಾಡ್ಕೊಂಡಿದ್ದೆ. ರೈಸ್ ಜೊತೆನೂ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಜೊತೆನೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನನ್ನ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.